ಹಾಗಿದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಒಂದು ಹೇಳ್ಬಿಡ್ತೀನಿ ನಿಮಗೆ, ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಒಬ್ಬ ಶಾಸಕರಾದರೆ ಶಾಸಕರ ಅನುದಾನ ಅಂತ ವರ್ಷಕ್ಕೆ 2 ಕೋಟಿ ಕೊಡ್ತಾರೆ. 3,71,000 ಕೋಟಿ ಬಜೆಟಲ್ಲಿ ಬೇರೆ ಬೇರೆ ಅದಕ್ಕೆ ಕೊಡ್ತೀನಿ, ನಾನು ಲೆಕ್ಕ ಕೊಡ್ತೀನಿ ನಿಮಗೆ. ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಶಾಸಕರಿಗೆ ಅಂತ 2 ಕೋಟಿ ಅಂದರೆ 5 ವರ್ಷದಲ್ಲಿ 10 ಕೋಟಿ ಕೊಡ್ತಾರೆ. ಈಗ ಯಾರಾದರೂ ಬರ್ತಾರಲ್ಲ ಸ್ಕೂಲ್ಗೆ ಮತ್ತೊಂದಕ್ಕೆ ದುಡ್ಡು, ಆರೋಗ್ಯಕ್ಕೆ ಮತ್ತೊಂದು, ಇದರಿಂದಲೇ ಕೊಡೋದು. ನನ್ನ ಅನುದಾನದಿಂದ ಕೊಡ್ತೀವಿ. ಅದರ ಜೊತೆಗೆ ಪ್ರತಿಯೊಬ್ಬ ಶಾಸಕರಿಗೆ ಕೂಡ ಒಂದು ವಿಶೇಷ ಅನುದಾನ ಅಂತ ಕೊಡ್ತಾರೆ. CM ಎಲ್ಲ ಪಾರ್ಟಿ ಶಾಸಕರಿಗೆ ಕೊಡ್ತಾರೆ. ಕೆಲವರಿಗೆ 500 ಕೋಟಿ, ಕೆಲವರು ಪವರ್ಫುಲ್ ಆಗಿದ್ದರೆ 1,000 ಕೋಟಿ, ಕೆಲವರಿಗೆ 200 ಕೋಟಿ, ಕೆಲವರಿಗೆ ಇಲ್ಲ, ಈ ಥರ ಇರುತ್ತೆ. ಈಗ ನಿಮಗೆ ಲೆಕ್ಕ ಹೇಳ್ತೀನಿ ಕೇಳಿ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಶಾಸಕರು ಯಾಕೆ ಅಸಮಾಧಾನ ನೋಡಿ. ಈ ಬಾರಿಯ ನಮ್ಮ ಬಜೆಟ್ 3,71,383 ಕೋಟಿ. 3,71,383 ಕೋಟಿ ಬಜೆಟ್. ಇದರಲ್ಲಿ ಗ್ಯಾರಂಟಿ ಯೋಜನೆಗೆ 52,000 ಕೋಟಿ ರೂಪಾಯಿ ವರ್ಷಕ್ಕೆ ಬೇಕು. ಉಳಿದದ್ದು ಯಾವುದು? ಶಿಕ್ಷಣ ಇಲಾಖೆ 44,422 ಕೋಟಿ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇದರಲ್ಲಿ ಗೃಹಲಕ್ಷ್ಮಿ ಎಲ್ಲ ಬರುತ್ತೆ, 34,406 ಕೋಟಿ. ಇಂಧನ ಇಲಾಖೆ 23,159 ಕೋಟಿ. ಆಮೇಲೆ ಗ್ರಾಮೀಣಾಭಿವೃದ್ಧಿ ಇಲಾಖೆ 21,000 ಕೋಟಿ. ಆನಂತರ ಒಳಾಡಳಿತ ಮತ್ತು ಸಾರಿಗೆ 19,000 ಕೋಟಿ. ಸಣ್ಣ ಮತ್ತು ಬೃಹತ್ ನೀರಾವರಿ 19,000 ಕೋಟಿ. ನಗರಾಭಿವೃದ್ಧಿ ಇಲಾಖೆ 18,000 ಕೋಟಿ. ಆಮೇಲೆ ಕಂದಾಯ ಇಲಾಖೆ 16,000 ಕೋಟಿ. ಆಮೇಲೆ ಆರೋಗ್ಯ ಇಲಾಖೆ 15,000 ಕೋಟಿ. ಸಮಾಜ ಕಲ್ಯಾಣ 13,000 ಕೋಟಿ. ಲೋಕೋಪಯೋಗಿ 10,000 ಕೋಟಿ. ಆಹಾರ 9,963 ಕೋಟಿ. ಕೃಷಿ ಮತ್ತು ತೋಟಗಾರಿಕೆ 6,688 ಕೋಟಿ. ಪಶುಸಂಗೋಪನೆ ಮೀನುಗಾರಿಕೆ ಕೋಟಿ 3,300 ಕೋಟಿ. ಎಲ್ಲ ಇಲಾಖೆ ಸೇರಿ ಇಷ್ಟೆಲ್ಲ ತೋರಿಸಿದ್ನಲ್ಲ, 3,71,00,000ದಲ್ಲಿ ಇಷ್ಟೆಲ್ಲ ನಾನು ಏನು ಇಲಾಖೆ ತೋರಿಸಿದೆ 3,07,00,000 ಆಗುತ್ತೆ. 3,07,000 ಕೋಟಿ ಆಗುತ್ತೆ. ಅಂದರೆ ಉಳಿದ ಖರ್ಚಿರುತ್ತಲ್ಲ, ಅದಕ್ಕೆ 1,24,590 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇತರೆ ಮತ್ತು ಬಜೆಟ್ ಸೇರಿ ಒಟ್ಟು 4,31,882 ಕೋಟಿ ಆಗುತ್ತೆ. ಇತರೆಯಲ್ಲಿ ನೌಕರಿಗೆ ಸಂಬಳ ಕೊಡಬೇಕು, ವಿಪತ್ತು, ಸರ್ಕಾರಿ ವೆಚ್ಚ, ಮತ್ತು ಆ ಕಡೆ ಈ ಕಡೆ ಆದರೆ 5 ಗ್ಯಾರಂಟಿ 52,000 ಕೋಟಿ ವ್ಯರ್ಥ ಆದರೆ ಖರ್ಚು. ಈ ಖರ್ಚು ಉಳಿದರೆ ಶಾಸಕರಿಗೆ ಅನುದಾನ ಕೊಡಬಹುದು. ಒಂದು ವರ್ಷಕ್ಕೆ ಒಬ್ಬ ಶಾಸಕರಿಗೆ ವಿಶೇಷ ಅನುದಾನ 500 ಕೋಟಿ ಕೊಡಬೇಕು, ಕೊಡಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಒಂದು ವರ್ಷದಲ್ಲಿ ವಿಶೇಷ ಅನುದಾನ ಕೊಟ್ಟರೆ 1,12,000 ಕೋಟಿ ರೂಪಾಯಿ ಬೇಕಾಗತ್ತೆ. ಈ ಗ್ಯಾರಂಟಿ ಯೋಜನೆಗೆ ಹೊಂದಿಸೋ ಕಾರಣಕ್ಕಾಗಿ ನೋಡಿ 1,12,000 ಕೋಟಿ ಇದೆಯಲ್ಲ, ಕೊಡೋಕ್ಕಾಗ್ತಾ ಇಲ್ಲ. ಈ ವಿಶೇಷ ಅನುದಾನ ಸಿಗದೇ ಇದ್ದಾಗ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗೋದಿಲ್ಲ. ಹೀಗಾಗಿ ಶಾಸಕರಿಗೆ ಬೇಸರ ಇದೆ. ಅವರು ಅದನ್ನು ಹೇಳ್ತಾರೇನೋ. ಬೇರೆ ಕಡೆಯಿಂದ ಹಣ ಸಂಗ್ರಹವಾದರೆ ಬಹುಶಃ ಏನಾದರೂ ಆಗ್ಬೋದು, ನೋಡೋಣ. ಯಾಕಂದರೆ ಕಾಂಗ್ರೆಸ್ ಶಾಸಕರೊಬ್ಬರು ಗ್ಯಾರಂಟಿ ಕ್ಲೋಸ್ ಮಾಡಿ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿತು. ಶಾಸಕ ಗವಿಯಪ್ಪ ಹೇಳಿಕೆ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ನಂತರ CM ಮತ್ತು DCM ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಷ್ಟೆಲ್ಲ ಆದ ನಂತರ ಗವಿಯಪ್ಪ ಕೂಡ ಮಾತಾಡಿದರು. ಏನಾಯಿತು ನೋಡಿ. PPL ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಳಿದ್ರಲ್ವಾ, ಇದೇ ಮಾತು. ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ CM ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ 2 ಗ್ಯಾರಂಟಿಗಳನ್ನ ರದ್ದು ಮಾಡುವುದರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು CMಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು.
ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗಷ್ಟೇ ಸರ್ಕಾರ ಆಪರೇಷನ್ BPL ಕಾರ್ಡ್ ಮಾಡಿ ಕೈ ಸುಟ್ಕೊಂಡಿದೆ. ಈ ಬೆನ್ನಲ್ಲೇ ಗ್ಯಾರಂಟಿಗಳಿಗೂ ಸರ್ಕಾರ ಕತ್ತರಿ ಹಾಕತ್ತಾ ಅನ್ನೋ ಅನುಮಾನ ಪದೇ ಪದೇ ಈಗ ಮತ್ತಷ್ಟು ಹೆಚ್ಚಾಯಿತು. ಯಾಕಂದರೆ ಕಾಂಗ್ರೆಸ್ ಶಾಸಕರೊಬ್ಬರು ಗ್ಯಾರಂಟಿ ಕ್ಲೋಸ್ ಮಾಡಿ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿತು. ಶಾಸಕ ಗವಿಯಪ್ಪ ಹೇಳಿಕೆ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ನಂತರ CM ಮತ್ತು DCM ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಷ್ಟೆಲ್ಲ ಆದ ನಂತರ ಗವಿಯಪ್ಪ ಕೂಡ ಮಾತಾಡಿದರು. ಏನಾಯಿತು ನೋಡಿ. PPL ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಳಿದ್ರಲ್ವಾ, ಇದೇ ಮಾತು. ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ, ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ, 2 ಗ್ಯಾರಂಟಿಗಳನ್ನ ರದ್ದು ಮಾಡುವುದರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.